ಕಿಲ್ಲರ್ ಬಿಎಂಟಿಸಿಗೆ ಬೈಕ್ ಸವಾರನೊಬ್ಬ ಬಲಿಯಾಗಿದ್ದಾನೆ. ಈಗ ಬರ್ತಾ ಇರತಕ್ಕಂತ ಬ್ರೇಕಿಂಗ್ ನ್ಯೂಸ್. ಬಿಎಂಟಿಸಿ ಮತ್ತು ಬುಲೆಟ್ ಬೈಕ್ ನಡುವಣ ಸಂಭವಿಸಿರ್ತಕ್ಕಂಥ ಅಪಘಾತದಲ್ಲಿ ಬೈಕ್ ಸವಾರ ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಕೆಆರ್ ಪುರಂನ ITI ಗೇಟ್ ಬಳಿ ನಡೆದಿರ್ತಕ್ಕಂಥದ್ದು. ಇನ್ನೂ ಕೂಡ ಆ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಕೆಆರ್ ಪುರಂನ ITI ಗೇಟ್ ಬಳಿ ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ ಇದು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ರಾತ್ರಿ ಸಮಯ. ಆ ಸಂದರ್ಭದಲ್ಲಿ BMTC ಬಸ್ಸು ಬುಲೆಟ್ ಬೈಕಿಗೆ ಗುದ್ದಿದೆ. ಈ ಸಂದರ್ಭದಲ್ಲಿ ಬುಲೆಟನ್ನು ಚಲಾಯಿಸ್ತಾ ಇದ್ದಂತಹ ಯುವಕ ಸಾವನ್ನಪ್ಪಿದ್ದಾನೆ. ಕೆಆರ್ ಪುರಂ ಬಳಿ ನಡೆದಿರ್ತಕ್ಕಂಥ ಅಪಘಾತ. ಪದೇ ಪದೇ ಈ ರೀತಿ BMTC ಬಸ್ಗೆ ಸಿಕ್ಕಿ ಸಾಯ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಗಾಗ್ಗೆ ಈ ಥರದ ಘಟನೆ ನಡೀತಾನೇ ಇರುತ್ತೆ. ಬಟ್ ಈಗ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಇನ್ನೂ ಐಡೆಂಟಿಫೈ ಮಾಡುವಂತಹ ಕೆಲಸ ನಡೀತಾ ಇದೆ. ಬಟ್ ಎಷ್ಟು ಸಾರ್ತಿ ಈ ರೀತಿ ಆಕ್ಸಿಡೆಂಟ್ಗಳು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಅಪಘಾತದಲ್ಲಿ ಬೈಕ್ ಸವಾರ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಕೆಆರ್ ಪುರಂನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕೆಆರ್ ಪುರಂನ ITI ಸರ್ಕಲ್ ಅಂತ ಹೇಳ್ತಾರೆ, ITI ಗೇಟ್ ಮುಂದೆ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಒನ್ ವೇನೇ. ನಿಮಗೆ 2 ವೇ ಇರೋದು ತುಂಬ ಕಡಿಮೆ. ಎದುರುಗಡೆಯಿಂದ ವೆಹಿಕಲ್ ಬರೋದೇ ತುಂಬ ಕಡಿಮೆ. ಅಷ್ಟಿದ್ರೂ ಕೂಡ ಆಕ್ಸಿಡೆಂಟ್ಗಳಾಗ್ತವೆ ಅಂತಂದರೆ ಬಹಳ ಆಶ್ಚರ್ಯ. ಇದು ಮೋಸ್ಟ್ಲಿ ಹಿಂದ್ಗಡೆಯಿಂದ ಬೈಕ್ಗೆ ಹೊಡೆದಿರ್ತಕ್ಕಂಥದ್ದು ನೋಡಬೇಕು.